ಈ ಕಥೆಯು ಶುರುವಾಗೋದು ಮಹಾರಾಷ್ಟ್ರದ ಹಳ್ಳಿ ಸಿಲೋಕಿಯಿಂದ. ಅಲ್ಲಿ ಸಾಧಾರಣವಾದ ಪರಿವಾರವೊಂದು ಖುಷಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ರು. ಆದರೆ ಆ ಕತ್ತಲೆ ಅವರ ಪರಿವಾರವನ್ನು ನಾಶಗೊಳ್ಳಲು ಪ್ರೇರೇಪಿಸಿತು. ನಿಧಾನವಾಗಿ ಅವರ ಜೀವನ ಹದಗೆಡ್ತಾ ಹೋಯಿತು. ಕರಣ್ ಶರ್ಮಾ ಮತ್ತೆ ಅವನ ಪತ್ನಿ ಆರ್ತಿ ಮತ್ತೆ ಅವನ ಚಿಕ್ಕ ಮಗ ಆರವ್ ಎಲ್ಲರೂ ಖುಷಿಯಿಂದ ವಾಸಿಸ್ತಿದ್ರು. ಗೊತ್ತಾಗ್ತಿಲ್ಲ, ಈ ಸೊಸೈಟಿಲಿ ಎಲ್ಲರ ಮನೆಯಲ್ಲೂ ಕೆಲಸದವಳಿದ್ದೇ ಇರ್ತಾಳೆ. ಆದ್ರೆ ನನ್ನ ಮನೆಗೆ ಮಾತ್ರ ಯಾರಿಗೂ ಬರಕ್ಕಿಷ್ಟ ಇಲ್ಲ. ಯಾಕೆ? ಅರೆ, ನಾನು ಮದನ್ ಹೌಸ್ ಕೀಪಿಂಗ್ ಏಜೆನ್ಸಿಯಲ್ಲಿ ಮಾತಾಡಿಟ್ಟಿದ್ದೀನಿ. ಅವ್ರು ಬೇಗ ಒಳ್ಳೆ ಕೆಲಸದವಳನ್ನ ಕಳಿಸ್ತಾರೆ. ಕರಣ್ ಮತ್ತೆ ಆರ್ತಿ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಆಗ ಜೋರಾಗಿ ಯಾರೋ ಬಾಗಿಲು ಬಡಿಯೋ ಶಬ್ದ ಕೇಳಿಸತ್ತೆ. ಕರಣ್ ಬಾಗಿಲು ತೆಗೆದು ನೋಡ್ತಾನೆ. ಎದುರುಗಡೆ ಒಬ್ಬ ಹೆಂಗಸು ನಿಂತಿರ್ತಾಳೆ. ಅವಳ ಮುಖ ಒಂಥರ ರಹಸ್ಯಮಯವಾಗಿತ್ತು. ಹೇಳಿ, ನೀವ್ಯಾರು? ನಾನ್ ಶಾಂತಿ, ಕೆಲಸದವಳು ನಾನು. ನನ್ನನ್ನ ಮದನ್ ಹೌಸ್ ಕೀಪಿಂಗ್ ಏಜೆನ್ಸಿ ಅವರು ಕಳಿಸಿದ್ದಾರೆ. ನಿಮ್ಗೆ ಕೆಲಸದವರು ಬೇಕಾಗಿತ್ತಲ್ವಾ? ಹೌದು, ಆದ್ರೆ ನೀವು ಎಲ್ಲಿ ಅವರು? ನನ್ನ ಮನೆ ತುಂಬಾ ದೂರ ಇದೆ ಸಾಹೇಬ್ರೆ. ಎಷ್ಟು ವರ್ಷಗಳಿಂದ ಅಡುಗೆ ಮಾಡ್ತಿದ್ಯಾ? ಹಿಂದೆ 10 ವರ್ಷಗಳಿಂದ ಮಾಡ್ತಿದ್ದೀನಿ ಸರ್. ಸರಿ ಶಾಂತಿ, ಒಂದು ಟೆಸ್ಟ್ ಕೊಡು. ನೀನು ನಮಗೋಸ್ಕರ ಪನ್ನೀರ್ ಟಿಕ್ಕಾ ಮಸಾಲ ತಯಾರಿಸು. ನಮ್ಗಿಷ್ಟ ಆದರೆ ಇವತ್ತಿಂದಾನೇ ನೀನು ಕೆಲಸ ಶುರು ಮಾಡ್ಕೋಬಹುದು. ಶಾಂತಿ ಅಡುಗೆ ಮನೆಗೆ ಹೋಗ್ತಾಳೆ ಮತ್ತೆ ಪನ್ನೀರ್ ಟಿಕ್ಕಾ ಮಸಾಲಾನ ತಯಾರಿಸ್ತಾಳೆ. ಅವಳ ಪ್ರತಿಯೊಂದು ನೋಟ, ಪ್ರತಿಯೊಂದು ಹಾವಭಾವ ಎಲ್ಲವೂ ರಹಸ್ಯಮಯವಾಗಿತ್ತು. ಅಡುಗೆ ತಯಾರಿಯಾಗತ್ತೆ ಮತ್ತೆ ಅವಳು ಎಲ್ಲರಿಗೂ ಬಡಿಸ್ತಾಳೆ. ವಾಹ್, ಎಷ್ಟು ಟೇಸ್ಟಿ ಆಗಿದೆ. ಶಾಂತಿ, ನೀನು ಇವತ್ತಿಂದಾನೇ ಕೆಲಸ ಶುರು ಮಾಡ್ಕೋ. ಆದರೆ ನನ್ನ ಮನೆ ತುಂಬ ದೂರ ಇದೆ. ನಾನು ಪ್ರತಿದಿನ ಅಲ್ಲಿಗೆ ಹೋಗಿ ಬರೋದಕ್ಕಾಗೋದಿಲ್ಲ. ಪರವಾಗಿಲ್ಲ, ನೀನು ಇಲ್ಲೇ ಇದ್ಬಿಡು. ಅಲ್ಲಿದೆ ನೋಡು ನಿನ್ನ ರೂಮು. ಆರ್ತಿ ಶಾಂತಿಗೆ ಅವಳ ಮನೆಯಲ್ಲಿ ಒಂದು ರೂಮ್ ಕೊಡ್ತಾಳೆ. ಶಾಂತಿ ಅವಳ ರೂಮ್ ಕಡೆಗೆ ಹೊರಟೋಗ್ತಾಳೆ. ಸಂಜೆಯ ಸಮಯವಾಗಿದೆ. ಸೂರ್ಯ ಮುಳುಗ್ತಾ ಇದ್ದಾನೆ ಮತ್ತೆ ಕತ್ತಲು ಶುರುವಾಗ್ತಿದೆ. ಸೀಮಾ, ಆ ಮನೆಯ ಹಳೆಯ ಕೆಲಸದವಳು, ಅವಳ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಾಳೆ. ಅವಳ ಕೆಲವು ಸಾಮಾನುಗಳು ತಗೊಳ್ಳಲು ಶಾಂತಿಯ ರೂಮ್ಗೆ ಬರ್ತಾಳೆ. ಮತ್ತೆ ಅವಳು ನೋಡ್ತಾಳೆ, ಶಾಂತಿ ಒಂದು ಕನ್ನಡಿ ಮುಂದೆ ನಿಂತಿರ್ತಾಳೆ. ತಲೆ ಬಾಚ್ಕೊಳ್ತಿರ್ತಾಳೆ. ಆದರೆ ಕನ್ನಡಿನಲ್ಲಿ ಅವಳು ಮುಖ ನೋಡ್ತಾಳೆ. ಅವಳು ಮನುಷ್ಯಳಾಗಿರಲ್ಲ, ಬದಲಾಗಿ ದೆವ್ವ ಆಗಿರುತ್ತೆ. ಕೆಂಪಾದ ಕೆಟ್ಟ ಕಣ್ಣುಗಳು, ವಕ್ರವಾದ ಮುಖ, ರಕ್ತ ಸೋರ್ತಾ ಇರೋ ಗಾಯ. ಮತ್ತೆ ಆ ಭೂತದ ಮುಖದವಳು ಸೀಮಾನ ನೋಡಿ ಜೋರಾಗಿ ನಗಕ್ ಶುರು ಮಾಡ್ತಾಳೆ. ಭೂತ, ಭೂತ, ಕಾಪಾಡಿ! ಸೀಮಾ ತುಂಬಾ ಭಯಗೊಂಡು ಜೋರಾಗಿ ಕಿರ್ಚಾಡ್ತಾ ರೂಮಿಂದ ಆಚೆ ಓಡ್ ಬರ್ತಾಳೆ. ಮನೆಯ ಎಲ್ಲ ಸದಸ್ಯರು ಅವಳ ಮುಂದೆ ಬಂದು ನಿಂತ್ಕೊಳ್ತಾರೆ. ಮನೆಯಲ್ಲಿ ಒಂಥರ ಬಿರುಗಾಳಿ, ಚಂಡಮಾರುತದ ವಾತಾವರಣ ಕಾಣಿಸ್ತಾ ಇರತ್ತೆ. ಅಯ್ಯೋ, ಏನಾಯ್ತು ಸೀಮಾ? ಓ ಶಾಂತಿ, ಅವಳು ಮನುಷ್ಯಳಲ್ಲ, ಅವಳು ಭೂತ ಆಗಿದ್ದಾಳೆ. ಅವಳ ಮುಖ ತುಂಬಾ ಭಯವಾಗಿತ್ತು. ಸೀಮಾಳ ಮಾತುಗಳನ್ನ ಕೇಳಿ ಕರಣ್, ಆರ್ತಿ ಮತ್ತೆ ಬೇರೆ ಜನರು ಎಲ್ಲರೂ ಅವಳ ರೂಮ್ ಕಡೆಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಶಾಂತಿ ಬರೀ ತಲೆ ಬಾಚ್ಕೊಳ್ತಾ ಇರ್ತಾಳೆ. ಅವಳ ಮುಖ ಮಾಮೂಲಿ ಆಗಿರತ್ತೆ ಮತ್ತು ಯಾವುದೇ ಭೂತದ ರೀತಿ ಇರೋದಿಲ್ಲ. ಭೂತ, ಭೂತ, ಇದು ಹೇಗಾಗಕ್ ಸಾಧ್ಯ? ಆಗ್ಲೇ ಕನ್ನಡಿಯಲ್ಲಿ ಇವಳ ಮುಖ ಭೂತವಾಗಿತ್ತು. ನೀನು ಕೆಲಸ ಬಿಟ್ಟು ಹೋಗ್ತಾ ಇದ್ಯಾ? ಹಾಗಂತ ನೀನು ಬಾಯಿಗೆ ಬಂದಿದ್ದೆ ಮಾತಾಡೋ ಹಾಗಿಲ್ಲ. ಬಾಯಿ ಮುಚ್ಕೊಂಡು ನಿನ್ನ ಸಾಮಾನುಗಳನ್ನ ಎತ್ಕೊಂಡು ಇಲ್ಲಿಂದ ಹೊರಟೋಗು ಇವಾಗ. ಸೀಮಾ ಅವಳ ಸಾಮಾನುಗಳನ್ನೆಲ್ಲ ತಗೊಂಡು ಭಯವಾಗಿ ಅವಳಲ್ಲಿಂದ ಹೊರಟೋಗ್ತಾಳೆ. ಅವಳೊಂದು ದಟ್ಟವಾದ ಕಾಡಿನೊಳಗೆ ಹೋಗ್ತಾ ಇದ್ದಾಳೆ. ಶಾಂತಿಯ ಭೂತವಾದ ಮುಖ ಅವಳಿಗೆ ಪದೇ ಪದೇ ಜ್ಞಾಪಕ ಬರೋ ಹಾಗೆ ಮಾಡ್ತಾ ಇದೆ. ಆಗ ಅವಳಿಗೆ ಶಾಂತಿಯ ಧ್ವನಿ ಕೇಳಿಸಕ್ಕೆ ಶುರುವಾಗತ್ತೆ. ಸೀಮಾ, ಸೀಮಾ. ಇದು ಶಾಂತಿಯ ಧ್ವನಿ ಆಗಿದೆ. ಸೀಮಾ ಭಯಗೊಳ್ತಾ ಹಿಂದೆ ತಿರುಗೊಂದ್ಸಲ ನೋಡ್ತಾಳೆ. ಅಲ್ಲಿ ಯಾರು ಕಾಣಿಸೋದಿಲ್ಲ. ಅವಳು ಸುತ್ತಲೂ ಕಣ್ಣಾಡಿಸ್ತಾಳೆ, ಆದ್ರೆ ಶಾಂತಿ ಎಲ್ಲೂ ಕಾಣಿಸೋದಿಲ್ಲ. ಆಗ ಒಂದು ಭಯಾನಕವಾದ ಧ್ವನಿ ಕೇಳಲು ಶುರುವಾಗತ್ತೆ. ಒಂದು ಸಲಿ ತಲೆ ಮೇಲೆತ್ತಿ ನೋಡು. ಸೀಮಾ ಮೇಲ್ಗಡೆ ನೋಡ್ತಾಳೆ. ಮತ್ತೆ ಅವಳ ಹೃದಯ ನಿಂತೋಗಾಗತ್ತೆ. ಶಾಂತಿ ಒಂದು ಮರದಲ್ಲಿ ಉಲ್ಟಾ ನೇತಾಡ್ಕೊಂಡು ಕೂತಿದ್ದಾಳೆ. ಅವಳ ಮುಖ ಭೂತದ ರೀತಿಯಾಗಿದೆ. ಕೆಂಪಾದ ಕಣ್ಣುಗಳು ಮತ್ತು ಬಾಯಿಂದ ಜೋರಾಗಿ ರಕ್ತ ಬರ್ತಾ ಇರೋ ಹಾಗಿದೆ. ಅದು ನಗ್ತಾ ಇದೆ. ನನ್ನನ್ನ ಬಿಟ್ಟು ಬಿಡು, ನಾನು ನಿನಗೆ ಏನ್ ಮಾಡಿದ್ದೀನಿ ಹೇಳು? ನೀನು ನನ್ನ ಬಗ್ಗೆ ಆರ್ತಿಗೆ ಕಂಪ್ಲೇಂಟ್ ಮಾಡಿ ತುಂಬಾ ತಪ್ಪು ಮಾಡ್ಬಿಟ್ಟಿದ್ಯಾ. ಈಗ ಅದಕ್ಕೆ ತಕ್ಕ ಶಾಸ್ತಿ ಆಗತ್ತೆ. ಶಾಂತಿ ಸೀಮಾಳ ಕತ್ತನ್ನು ಹಿಡಿದು ಮೇಲಕ್ಕೆ ಎತ್ತಲು ಪ್ರಾರಂಭಿಸ್ತಾಳೆ. ಸೀಮಾಳ ಕಣ್ಣುಗಳು ಹೊರಗಡೆ ಬರಲು ಶುರುವಾಗತ್ತೆ. ಮತ್ತೆ ಅವಳು ಉಸಿರು ನಿಲ್ಲಿಸಿದ ತಕ್ಷಣ ಅಲ್ಲೇ ಅವಳನ್ನ ಬಿಸಾಕ್ತಾಳೆ. ರಾತ್ರಿಯ ಸಮಯ ಆಗಿದೆ.
ಕರಣ್ ಅವನ ಮನೆಯ ಟೆರೇಸ್ ಮೇಲೆ ಫೋನಲ್ಲಿ ಮಾತಾಡ್ತಾ ನಿಂತಿರ್ತಾನೆ. ಮತ್ತೆ ಅವನಿಗೆ ಟೆರೇಸಲ್ಲಿ ಒಬ್ಬ ಹೆಂಗಸು ಮೂಲೆಯಲ್ಲಿ ಕೂತಿರೋದನ್ನ ಕತ್ತಲೆಯಲ್ಲಿ ನೋಡ್ತಾನೆ. ಹರಿದಾಡ್ತಿದ್ದ ಕೂದಲು, ಬಿಳಿಯಾದ ಸೀರೆ, ಅದರ ಮುಖ ಏನೋ ಕಾಣಿಸ್ತಿರ್ಲಿಲ್ಲ. ವಾತಾವರಣದಲ್ಲಿ ವಿಚಿತ್ರವಾದ ಗಾಳಿ ಬೀಸ್ತಾ ಇದೆ. ಯಾರಲ್ಲಿ? ಆ ಹೆಂಗಸು ಏನೂ ಮಾತಾಡೋದಿಲ್ಲ. ಕರಣ್ ಹತ್ರ ಹೋಗ್ತಾನೆ ಮತ್ತೆ ನೋಡ್ತಾನೆ, ಅದು ಶಾಂತಿ ಆಗಿರ್ತಾಳೆ. ಆದರೆ ಈಗ ಅವಳ ಕೂದಲು ಗಂಟು ಹಾಕೊಂಡಿರುತ್ತೆ ಮತ್ತೆ ಅವಳು ಕೆಂಪು ಸೀರೆ ಉಟ್ಕೊಂಡಿರ್ತಾಳೆ. ನೀನಿಲ್ಲಿ? ಮತ್ತ ಹೆಂಗ್ಸ್ ಎಲ್ಲೋದ್ಲು? ನಾನು ಈಗ ತಾನೇ ನೋಡ್ದೆ ಹೆಂಗ್ಸು. ಅವಳು ಬಿಳಿ ಸೀರೆಯಲ್ಲಿದ್ಲು. ಅದು ನಾನೇ ಸಾಯಬ್ರೆ. ಕತ್ಲಲ್ಲಿ ನಿಮ್ಗೆ ಸರಿಯಾಗಿ ಕಾಣಿಸ್ಲಿಲ್ಲ ಅಂತ ಅನ್ಸುತ್ತೆ. ನೀನು ಇಲ್ಲಿ ಏನ್ ಮಾಡ್ತಾ ಇದೀಯಾ? ಹೋಗು, ಅಡಿಗೆ ಮಾಡು, ನನಗೆ ಹಸುವಾಗ್ತಾ ಇದೆ. ಶಾಂತಿ ಏನು ಹೇಳ್ದೆ ಅಡ್ಗೆ ಮಾಡಲು ಹೊರಟೋಗ್ತಾಳೆ. ಕರಣ್ನ ಮನ್ಸಲ್ಲಿ ಒಂದು ಅನುಮಾನ ಮೂಡಕ್ ಶುರುವಾಗತ್ತೆ. ಅವನು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಒಂದು ಕಪ್ಪು ಬೆಕ್ಕು ಸತ್ತು ಬಿದ್ದಿರತ್ತೆ. ಅದರ ಶರೀರವು ಕಿತ್ತು ಕಿತ್ತು ತಿಂದಾಗೆ ಕಾಣಿಸತ್ತೆ. ಈಗ ಇಲ್ಲಿ ಶಾಂತಿ ನಿಂತ್ಕೊಂಡಿದ್ಲು. ಒಂದ್ ವೇಳೆ ಆ ಶಾಂತಿನೇ? ಪರಿವಾರದವರು ಊಟ ಮಾಡ್ತಾ ಇದ್ದಾರೆ. ಶಾಂತಿ ಅಲ್ಲೇ ಸುಮ್ಮನೆ ನಿಂತಿರ್ತಾಳೆ. ಅವಳ ಕಣ್ಣಲ್ಲಿ ಒಂದು ವಿಚಿತ್ರವಾದ ಹೊಳಪು ಕಾಣಿಸತ್ತೆ. ಶಾಂತಿ, ನೀನು ಇಲ್ಲೇ ಕೂತ್ಕೊಂಡು ಊಟ ಮಾಡು. ಇಲ್ಲ, ನಾನಾಗ್ಲೇ ತಿಂದ್ಬಿಟ್ಟೆ. ಏನು? ಅಂದ್ರೆ ನನಗೆ ಹಶ್ವಿಲ್ಲ, ನೀವೇ ತಿನ್ನಿ, ಪರವಾಗಿಲ್ಲ. ಶಾಂತಿಳ ಮಾತುಗಳನ್ನ ಕೇಳಿ ಕರಣ್ನ ಅನುಮಾನ ಇನ್ನೂ ಜಾಸ್ತಿ ಆಗ್ತಾ ಹೋಗತ್ತೆ. ಶಾಂತಿ ನಿಜವಾಗ್ಲೂ ಏನಾದ್ರೂ ಆ ಕಪ್ಪು ಬೆಕ್ಕನ್ನ ತಿಂದಿದ್ಲಾ? ಅವನು ಸುಮ್ಮನೆ ಆಗ್ತಾನೆ ಮತ್ತೆ ಮಲಗಕ್ಕೆ ಹೋಗ್ತಾರೆ. ಮತ್ತೆ ರಾತ್ರಿ ಇನ್ನೂ ಕತ್ತಲಾಗ್ತಾ ಹೋಗುತ್ತೆ. ಬೆಳಗ್ಗೆ ಆಗತ್ತೆ. ಕರಣ್ ಆಫೀಸ್ಗೆ ಹೋಗಲು ತಯಾರಿ ಮಾಡ್ಕೊಳ್ತಾ ಇದ್ದಾನೆ. ಆದ್ರೆ ಅವನ ತಲೆಯಲ್ಲಿ ಸೀಮಾಳ ಮಾತುಗಳು ಕೇಳಿಸ್ತಾನೆ ಇರತ್ವೆ. ಶಾಂತಿ ಭೂತವಾಗಿದ್ದಾಳೆ. ಮತ್ತೆ ರಾತ್ರಿ ಆ ಟೆರೇಸಲ್ಲಿ ಕೂದಲು ಬಿಟ್ಕೊಂಡಿದ್ದ ಆ ಹೆಂಗಸು ಅವಳು ನಿಜವಾಗ್ಲೂ ಶಾಂತಿ ಏನಾ? ನನಗೆ ಶಾಂತಿಯ ನಡವಳಿಕೆ ಯಾಕೋ ಇಷ್ಟ ಆಗ್ತಿಲ್ಲ. ಇವತ್ ಸಂಜೆ ನಾನು ಮದನ್ ಹೌಸ್ ಕೀಪಿಂಗ್ ಏಜೆನ್ಸಿಲಿ ಇವಳ ಬಗ್ಗೆ ವಿಚಾರಿಸ್ತೀನಿ. ಅಲ್ಲಿವರೆಗೂ ನೀನು ಇವಳ ಮೇಲೆ ಒಂದ್ ಕಣ್ಣಿಟ್ಟಿರು. ಕರಣ್ನ ಮಾತುಗಳನ್ನ ಶಾಂತಿ ಅವಳ ರೂಮಲ್ಲಿ ಕೂತ್ಕೊಂಡು ಮೆಲ್ಲಿಗೆ ಕೇಳಿಸ್ಕೊಳ್ತಿರ್ತಾಳೆ. ಅವಳ ಕಣ್ಣುಗಳು ಕೆಂಪಾಗಿ ಬಿಡತ್ವೆ ಮತ್ತೆ ಅವಳ ಮುಖದಲ್ಲಿ ಒಂದು ಭಯಾನಕವಾದ ನಗು ಕಾಣಿಸತ್ತೆ. ಅವಳು ಒಂದು ಪ್ಲಾನ್ ಮಾಡಕ್ ಶುರು ಮಾಡ್ತಾಳೆ. ಕರಣ್ ಆಫೀಸ್ಗೆ ಹೊರಟೋಗ್ತಾನೆ. ಮತ್ತೆ ಆರ್ತಿ ಇಡೀ ದಿನ ಶಾಂತಿ ಮೇಲೆ ಒಂದು ಕಣ್ಣಿಟ್ಟಿರ್ತಾಳೆ. ಆದ್ರೆ ಅವಳಿಗೆ ಶಾಂತಿಯಲ್ಲಿ ಯಾವುದೇ ಬದಲಾವಣೆಗಳು ಕಾಣಿಸೋದಿಲ್ಲ. ಸಂಜೆಯ ಸಮಯ ಆಗಿದೆ. ಆರವ್ ಊಟ ಮಾಡ್ತಾ ಇದ್ದಾನೆ. ಅವನ ಹೊಟ್ಟೆಲಿ ಒಂಥರ ಆಗತ್ತೆ. ಶಾಂತಿ ಅಕ್ಕ, ನಂಗೆ ನೀರ್ ಕೊಡಿ. ಅಚಾನಕವಾಗಿ ಆರವ್ನ ಮುಂದೆ ಒಂದು ಕೆಟ್ಟದಾದ ಕೂದಲುಗಳು ಬರೋಕ್ಕೆ ಶುರುವಾಗತ್ತೆ. ಅವನು ಭಯಗೊಂಡು ತಲೆ ಎತ್ತಿ ಮೇಲ್ ನೋಡ್ತಾನೆ. ಶಾಂತಿ? ಆದ್ರೆ ಅವಳು ಶಾಂತಿ ಆಗಿರಲ್ಲ. ಒಂದು ಭೂತದ ಆಕೃತಿ. ಅವನ ಹೃದಯ ಬಡಿತ ನಿಂತೋದಾಗತ್ತೆ. ಶಾಂತಿ ಆರವ್ನ ಕಾಲ್ಗಳನ್ನ ಹಿಡ್ಕೊಂಡು ಅವಳ ಕತ್ತಲಿದ್ದ ರೂಮ್ಗಳಿಗೆ ಹೋಗಕ್ಕೆ ಶುರು ಮಾಡ್ತಾಳೆ. ಆರವ್ ಕಿರ್ಚಾಡ್ತಾನೆ, ಕೂಗಾಡ್ತಿರ್ತಾನೆ. ಆದ್ರೆ ಅವನ ಕಾಪಾಡೋರು ಯಾರೂ ಇರಲ್ಲ. ಯಾಕಂದ್ರೆ ಆರ್ತಿ ಯಾವುದೋ ಕೆಲ್ಸದ ಮೇಲೆ ಆಚೆ ಹೋಗಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಯಾರೋ ಬಾಗಿಲು ಬಡಿಯೋ ಶಬ್ದ ಕೇಳ್ಸಕ್ ಶುರು ಆಗತ್ತೆ. ಶಾಂತಿ ಬಾಗಿಲು ತೆರೆದು ನೋಡ್ತಾಳೆ. ಎದುರುಗಡೆ ಆರ್ತಿ ನಿಂತಿರ್ತಾಳೆ. ಬಿಸಿ ಬಿಸಿಯಾದ ಸಮೋಸ ತಂದಿದ್ದೀನಿ, ನಡಿ. ಶಾಂತಿ, ನೀನು ಬಾ ತಿನ್ನೋದಿಕ್ಕೆ. ಬೇಡ, ನಾನು ನನ್ನ ಊಟವನ್ನು ಮಾಡ್ತಾ ಇದ್ದೀನಿ. ಆದ್ರೆ ಮನೆಯಲ್ಲಿ ತಿನ್ನೋದಕ್ಕೆ ಏನೂ ಇರ್ಲಿಲ್ಲ ಅಲ್ವಾ? ಮತ್ತೆ ನೀನ್ ಏನ್ ತಿಂತಾ ಇದೀಯಾ? ಆರ್ತಿ ಶಾಂತಿಯ ರೂಮ್ ಕಡೆಗೆ ಹೋಗ್ತಾಳೆ. ಮತ್ತೆ ಅಲ್ಲಿ ಒಂದು ಹೆಣಾನ ನೋಡಿ ಅವಳ ರಕ್ತ ಉಕ್ಕಿ ಉಕ್ಕಿ ಬರುತ್ತೆ. ಆರವ್ ಸತ್ತು ಬಿದ್ದಿರ್ತಾನೆ. ಅವನ ಶರೀರ ಯಾರು ಕಿತ್ತು ಕಿತ್ತು ತಿಂದ ಹಾಗೆ ಇರುತ್ತೆ. ಆರ್ತಿ ಭಯಗೊಳ್ತಾ ಹಿಂದೆ ತಿರುಗಿ ನೋಡ್ತಾಳೆ. ಆಗ ಶಾಂತಿ ಅವಳ ಭೂತದ ರೂಪದಲ್ಲಿ ಕೆಂಪು ಕಣ್ಣುಗಳು ಮತ್ತು ರಕ್ತ ಬರ್ತಿದ್ದ ಮುಖದ ಜೊತೆಗೆ ಜೋರಾಗಿ ನಗ್ತಾ ಇದ್ದಾಳೆ. ಬೇಡ ಬೇಡ ಬೇಡ. ಶಾಂತಿ ಆರ್ತಿಯ ಶರೀರದೊಳಗೆ ಪ್ರವೇಶ ಮಾಡಕ್ ಶುರು ಆಗುತ್ತೆ. ಆರ್ತಿಗೆ ತಲೆ ಸುತ್ತು ಬರುತ್ತೆ. ಮತ್ತೆ ಕೆಲವೇ ಸಮಯದಲ್ಲಿ ಅವಳ ಶರೀರ ಪೀಸ್ ಪೀಸ್ ಆಗ್ಬಿಡತ್ತೆ. ಕೈ, ಕಾಲು, ತಲೆ ಎಲ್ಲವೂ ಬೇರೆ ಬೇರೆ ಆಗತ್ತೆ. ಕರಣ್ ಆಫೀಸಿಂದ ಮನೆಗೆ ಬರ್ತಾ ಶಾಂತಿಯ ಬಗ್ಗೆ ತಿಳಿದುಕೊಳ್ಳಲು ಮದನ್ ಹೌಸ್ ಕೀಪಿಂಗ್ ಏಜೆನ್ಸಿಗೆ ಹೋಗ್ತಾನೆ. ಅವನು ಅಲ್ಲಿ ಅಡ್ಮಿನ್ ಜೊತೆ ಮಾತಾಡ್ತಾ ಇರ್ತಾನೆ. ಇಲ್ಲ ಸರ್, ನಾವು ನಿಮ್ಗೆ ಯಾವುದೇ ಕೆಲಸದವಳನ್ನ ಕಳಿಸಿಲ್ವಲ್ಲ. ಹಾಗಾದ್ರೆ ಆ ಶಾಂತಿ ಯಾರು? ಅವಳು ಹೇಳಿದ್ಲು ನೀವೇ ಅವಳನ್ನ ಕಳಿಸಿರೋದು ಅಂತ.
ನೀವ್ ಒಳ್ಳೆ ಕೆಲ್ಸದೊಳಗೆ ಇಟ್ಕೊಳ್ಳೋಕೆ ಮೊದಲು ನಮ್ಗೆ ಕಾಲ್ ಮಾಡ್ಬೇಕಾಗಿತ್ತಲ್ವಾ? ಕರಣ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರು ಆಗತ್ತೆ. ಅವನು ಫಾಸ್ಟ್ ಆಗಿ ಮನೆ ಕಡೆಗೆ ಹೋಗಲು ಶುರು ಮಾಡ್ತಾನೆ. ಕೆಟ್ಟ ಆಲೋಚನೆಗಳು ಬರಕ್ ಶುರುವಾಗತ್ತೆ. ಅವನು ಮನೆಗೆ ಬರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಶಾಂತಿ ಬಾಗಿಲು ತೆಗಿತಾಳೆ. ನೀನು ಯಾರು? ನಿಜ ಹೇಳೋ, ನನಗ್ ಗೊತ್ತಾಗಿದೆ. ನಿನ್ನ ಮದನ್ ಹೌಸ್ ಕೀಪಿಂಗ್ ಏಜೆನ್ಸಿ ಅವರು ಕಳ್ಸಿಲ್ಲ. ಯಾರು ನೀನು? ಸಾಹೇಬ್ರೆ, ನಾನು ಈ ವಿಷಯನ ಆಮೇಲೆ ಹೇಳ್ತೀನಿ. ಆರ್ತಿ ಅಕ್ಕನ್ನ ಯಾರೋ ಸಾಯಿಸ್ಬಿಟ್ಟಿದ್ದಾರೆ, ಮತ್ತೆ ಆರೋನ ಕೂಡ. ಈಗ ನೋಡಿ. ಏನು? ಕರಣ್ ನೋಡ್ತಾನೆ, ಆರ್ತಿ ಮತ್ತೆ ಆರವಿದ್ರು ಸತ್ತು ಬಿದ್ದಿರ್ತಾರೆ. ಅವರ ಶರೀರವನ್ನು ನೋಡ್ತಾ ಅವನಿಗೆ ಅನಿಸ್ತಾ ಇರತ್ತೆ ಯಾರೋ ಕಿತ್ತು ತಿಂದ ಹಾಗೆ ಇರುತ್ತೆ. ಯಾರು ಸಾಯಿಸಿದ್ದು ನನ್ನ ಹೆಂಡತಿ ಮತ್ತೆ ಮಗನನ್ನ? ಮೇಲೆ ಕೂತಿದ್ದಾರೆ ಆ ರೂಮಲ್ಲಿ. ನಾನವರನ್ನ ಗೂಡು ಹಾಕಿ ಬಂದಿದ್ದೀನಿ. ಕರಣ್ ಕೋಪದಲ್ಲಿ ಮೆಟ್ಲು ಹತ್ಕೊಂಡು ಆ ರೂಮ್ ಕಡೆಗೆ ಹೋಗಕ್ಕೆ ಶುರು ಮಾಡ್ತಾನೆ. ಶಾಂತಿ ಅವಳ ಹಿಂದೆನೆ ಹೋಗ್ತಾಳೆ. ಅವನು ಬಾಗಿಲ್ನ ತೆಗಿತಾನೆ ಮತ್ತೆ ನೋಡ್ತಾನೆ, ಅಲ್ಲಿ ಶಾಂತಿನೇ ಕೂತಿರ್ತಾಳೆ ಕಣ್ ಮುಚ್ಕೊಂಡು. ಕರಣ್ ಭಯಗೊಳ್ತಾ ಹಿಂದೆ ತಿರುಗಿ ನೋಡ್ತಾನೆ. ಆವಾಗ ಕೂಡ ಶಾಂತಿ ನಿಂತಿರ್ತಾಳೆ. ಯಾರು ನೀನು? ಕಣ್ಣು ನಿನ್ಗೆ ಗೊತ್ತಿದ್ಯಾ? ನಿನಗೆ ಅವಳ ಬಗ್ಗೆ ಹೇಗೆ ಗೊತ್ತು? ನಾನು ಅನುವಾಗಿದ್ದೀನಿ. ಅನು? ನೀನು? ಹೌದು, ನಾನೇ. 10 ವರ್ಷದಿಂದ ನನ್ನ ಕೈಯಾರೆ ಕೊಂದಿದ್ದೆ. ಇವತ್ತಿಂದ 10 ವರ್ಷದ ಹಿಂದೆ ಅನು ಕರಣ್ನ ಕೆಲಸದವಳಾಗಿರ್ತಾಳೆ. ಕರಣ್ನ ಕೆಟ್ಟ ಕಣ್ಣುಗಳು ಅವಳ ಮೇಲೆ ಬೀಳತ್ವೆ. ಅವನು ಅನುನ ಮದುವೆ ಆಗ್ತೀನಿ ಅಂತ ನಂಬಿಸ್ತಾನೆ, ಮತ್ತೆ ಅವಳ ಜೊತೆ ಸಂಬಂಧ ಬೆಳೆಸ್ತಾನೆ. ಮತ್ತೆ ಒಂದು ದಿನ ಅನು ಗರ್ಭವತಿ ಆಗ್ತಾಳೆ. ನಾನು ಗರ್ಭಿಣಿಯಾಗಿದ್ದೀನಿ, 7ನೇ ತಿಂಗಳು ನಡೀತಾ ಇದೆ. ನಾನು ನನ್ನ ಮಗುನ ಹೆಸರನ್ನು ಯೋಚನೆ ಮಾಡ್ಬಿಟ್ಟಿದ್ದೀನಿ, ಕರಣ್ ಮತ್ತೆ ಅನು. #ಕನ್ನು. ಇದೆಲ್ಲ ಸರಿನೇ, ಆದ್ರೆ ಮದ್ವೆ ಯಾವಾಗ ಆಗ್ತೀಯಾ? ಅನು ಯಾವಾಗ್ಲೂ ಕರಣ್ ಜೊತೆ ಮದುವೆ ಬಗ್ಗೆನೇ ಮಾತಾಡ್ತಿರ್ತಾಳೆ. ಕರಣ್ ಏನೋ ಒಂದು ಸಬೂಬ್ ಹೇಳ್ತಿರ್ತಾನೆ. ಮತ್ತೆ ಒಂದಿನ ಅನುನ ಟೆರೇಸಿಂದ ಕೆಳಕ್ಕೆ ತಳ್ಳಿಬಿಡ್ತಾನೆ. ಮತ್ತೆ ಅನು ಸತ್ತೋಗ್ತಾಳೆ. ನನ್ ಜೊತೆ ನನ್ ಮಗು ಕೂಡ ಸಾಯ್ತಾ ಇದೆ. ನಾನ್ ಖಂಡಿತವಾಗಿ ಮರಳಿ ಬರ್ತೀನಿ, ಮತ್ತೆ ನಿನ್ನ ಪರಿವಾರವನ್ನ ನಾಶ ಮಾಡ್ತೀನಿ. ನಾನ್ ವಾಪಸ್ ಬಂದಿದ್ದೀನಿ. ನನ್ನ ಕ್ಷಮಿಸ್ಬಿಡು. ಕರಣ್ ಓಡೋಗಲು ಪ್ರಯತ್ನಿಸ್ತಿರ್ತಾನೆ, ಆದ್ರೆ ಶಾಂತಿ ಅವನ ಕತ್ತಿ ಹಿಡಿದು ಅವನ ಮೇಲಕ್ಕೆ ಎತ್ತು ಬಿಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಕರಣ್ನ ಉಸಿರು ನಿಂತೋಗತ್ತೆ, ಮತ್ತೆ ಶಾಂತಿ ಅಲ್ಲಿಂದ ಮಾಯ ಆಗ್ಬಿಡತ್ತಾಳೆ.